ಎಲ್ಲ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಇಂಡಿ ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಹಾಗೂ ಪ್ರಾಮಾಣಿಕ ಮುಖಂಡರೇ, ನಿಮ್ಮೆಲ್ರಿಗೂ ಗೊತ್ತಿದೆ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ಅನಾವೃಷ್ಟಿಯಾಗಿ ಮಳೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರ ಜೀವನದಲ್ಲಿ ಒಂದು ರೀತಿ ಕತ್ತಲೆಯ ಗೂಡಾಗಿದೆ. ಹಾಗಾಗಿ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಇಂಡಿ ಮತ್ತು ಬಸವನ ಬಾಗೇವಾಡಿ ಎರಡು ವಿಧಾನಸಭಾ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕಾರಣ, ಇದು ಕೇವಲ ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ಒಂದಾದರೆ ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರನ್ನ ಕಾಣ್ತಕ್ಕಂಥದ್ದು ಒಂದಾಗಬೇಕು ಅನ್ನೋದು ನನ್ನ ಒಂದು ಬಯಕೆ ಆಗಿತ್ತು. ಇಂಡಿ ವಿಧಾನಸಭಾ ಕ್ಷೇತ್ರ ನನಗೆ ಗೊತ್ತಿದೆ, ಕಳೆದ 2-3 ಚುನಾವಣೆಗಳಲ್ಲಿ ನೀವೆಲ್ಲರೂ ಏನು ಇಲ್ಲಿಂದ ಒಬ್ಬರನ್ನ ಶಾಸಕರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಮ್ಮ ನಿರಂತರವಾದಂಥ ಒಂದು ಹೋರಾಟ ಇದೆ. ಅದಕ್ಕೆ ಪ್ರತಿಫಲ ಸಿಗ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ಬಹುಶಃ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ದಿನ. ಇವತ್ತು ನಾನು ಇಂಥ ದಿನನೇ ಇಲ್ಲಿ ಬಂದಿದ್ದೀನಿ ಅಂದರೆ ಬಹುಶಃ ಭಗವಂತ ನನ್ನ ಕರೆಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಪುಣ್ಯ ದಿನದಂದು ರೈತರು ಈಗಾಗಲೇ ಎತ್ತುಗಳಿಗೆ ಪೂಜೆ ಮಾಡಿಸಿದ್ದಾರೆ. ವರ್ಷ ಇಡೀ ರೈತರಿಗೋಸ್ಕರ ದುಡಿತಕ್ಕಂಥ ಎತ್ತನ್ನು ಗೌರವಿಸಬೇಕು, ಆದರಿಸಬೇಕು, ಪ್ರೀತಿಸಬೇಕು ಅಂತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಒಂದು ಮುಗ್ಧ ಮನಸ್ಥಿತಿ ಏನಿದೆ ಅದನ್ನು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿ ಪಕ್ಷವನ್ನು ಕಟ್ತಾ ಇಲ್ಲ. ಮುಂದೆಯೂ ಅಷ್ಟೇ ನಾನು ಭಾಳ ಗಟ್ಟಿಯಾದಂಥ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳೇನು ಒಳಗೊಂಡುತ್ತೆ. ಅಲ್ಲಿ ನಾನೊಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಬಹಿರಂಗ ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಮಿಕ್ಕಂಥವ್ರು ಯಾರು ಕೂಡ ಮತ್ತೆ ನಮ್ಮನ್ನು ಬಿಟ್ರಲ್ಲ, ಕೈ ಬಿಟ್ರಲ್ಲ ಅಂತ ಅನ್ಕೋಬಾರ್ದು. ನನಗೆಲ್ಲರೂ ಒಂದೇ. ಇದು ದೇವೇಗೌಡರು ಈ ಪಾರ್ಟಿಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಒಬ್ಬ, 10, 100 ಜನ ವ್ಯಕ್ತಿಯಾಗಿ ಕೊನೆಗೆ ಲಕ್ಷಾಂತರ ಜನ ಕಾರ್ಯಕರ್ತರಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದ್ದಂಥದ್ದು ದೇವೇಗೌಡರು ಸಾಹೇಬರಿಗೆ. ಹಾಗಾಗಿ ನಾವು ಎಲ್ಲಿ ಶಾಸಕ ಸ್ಥಾನವನ್ನು ಗೆಲ್ತೀವಿ ಅಲ್ಲಿ ಮಾತ್ರ ಸೀಮಿತವಾಗಿ ಸಂಘಟನೆ ಮಾಡ್ತೀನಿ ಅಂತಕ್ಕಂಥದ್ದು ನನ್ನ ಮನಸ್ಥಿತಿ ಅಲ್ಲ. ಸಂಘಟನೆ ಅನ್ನುವಂಥದ್ದು 224 ವಿಧಾನಸಭಾ ಕ್ಷೇತ್ರಗಳಲ್ಲೂ 234 ತಾಲೂಕುಗಳಲ್ಲೂ ಎಲ್ಲ ಕಡೆಯೂ ಕೂಡ ಸಂಘಟನೆ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ರಿಗೂ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಇಲ್ಲಿ ಕೂತಿರ್ತಕ್ಕಂಥವರು ಭಾಳ ಜನ ಹಿರಿ ಜೀವಿಗಳಿದ್ದೀರಿ, ರೈತಾಪಿ ವರ್ಗ ಇದ್ದೀರಿ, ಎಲ್ಲ ಸಮುದಾಯ, ಜಾತಿ, ವರ್ಗ, ಧರ್ಮದವರು ಕೂಡ ಇವತ್ತಿಲ್ಲಿ ಸೇರಿದ್ದೀರಿ. ಅಂದರೆ ಅದು ಬಹುಶಃ BD ಪಾಟೀಲರ ಹೃದಯ ಶ್ರೀಮಂತಿಕೆಯನ್ನು ಮೆಚ್ಚಿ ತಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಕಷ್ಟದ ದಿನಮಾನಗಳಲ್ಲಿ, ಕಷ್ಟದ ಕಾಲದಲ್ಲಿ ಪಕ್ಷವನ್ನು ಇನ್ನೂ ಕಟ್ತೇವೆ, ಅವ್ರ ಮೂಲಕ ಪಕ್ಷವನ್ನು ಕಟ್ಟಿ ತೋರಿಸ್ತೇವೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ದೀರಿ. 28ರ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆಯಣ್ಣ. ಅದಕ್ಕಿಂತ ಪೂರ್ವದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ತಾವೆಲ್ಲ ಎದುರು ನೋಡ್ತಾ ಇದ್ದೀರಿ. ಈ ಚುನಾವಣೆ ಕಾರ್ಯಕರ್ತರಿಗೆ ಮೀಸಲಿಡಬೇಕಾಗಿರ್ತಕ್ಕಂಥ ಚುನಾವಣೆ, ಕಾರ್ಯಕರ್ತ ಮುಖಂಡನಾಗಿ ಹೊರಹೊಮ್ಮತಕ್ಕಂಥ ಒಂದು ಚುನಾವಣೆ. ಇಂಥ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಹೇಳ್ತಾ ಇದ್ದೀನಿ, ಯಾರಾದರೂ ಮನಸ್ಸಲ್ಲಿ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತೀನಿ ಅಂತಕ್ಕಂಥದ್ದಾದರೆ ನಿಮ್ಮ ಮನಸ್ಸಿಂದ ಅದನ್ನು ಇವತ್ತೇ ಹೋಗಲಾಡಿಸ್ಬಿಡಿ. ಒಂದಲ್ಲ 10 ಅಲ್ಲ 100 ಬಾರಿ ಬರ್ತೀನಿ ನಿಮ್ಮ ಕ್ಷೇತ್ರಕ್ಕೆ. ನಾನು BD ಪಾಟೀಲ್ರಿಗೆ ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವರು ಬೆಂಗಳೂರಿಗೆ ಬಂದಾಗೆಲ್ಲ ನನಗೆ ಕರೆ ಮಾಡ್ಕೊಂಬರ್ತಾರೆ, ಸಿಗ್ತಾರೆ. ನಮ್ಮ ಕೈಲಾದ ಮಟ್ಟಕ್ಕೆ ಅವ್ರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ಮಾಡಿಕೊಡ್ತೇನೆ. ಒಂದಷ್ಟು ಆಗಿದೆ. ಜೊತೆಯಲ್ಲಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಅವರು ಆರ್ಥಿಕವಾಗಿ ಸದೃಢರು ಇಲ್ಲದೇ ಇರ್ಬೋದು, ಆದರೆ ಹೃದಯ ಶ್ರೀಮಂತಿಕೆ ಅಂತಕ್ಕಂಥದ್ದು ನನಗೆ ತಾನೇ ಪ್ರಸ್ತಾಪ ಮಾಡಿದ್ದೀನಿ. ಬಹುಶಃ ಅದು ನನಗಿಂತ ಚೆನ್ನಾಗಿ ತಾವೆಲ್ಲ ಅರ್ಥಕೊಂಡಿದ್ದೀರಿ. ಇಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದ ಒಬ್ಬ ಕುಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕ್ಷೇತ್ರದ ಮುಂದಿನ ಸರ್ವೋತ್ತ ಅಭಿವೃದ್ಧಿಗೆ ಅವರದೇ ಆದಂಥ ಕೆಲವೊಂದಷ್ಟು ಆಲೋಚನೆಗಳನ್ನ ಇಟ್ಕೊಂಡು ನಿಮ್ಮೆಲ್ಲರನ್ನೂ ಕೂಡ ಅತ್ಯಂತ ಗೌರವದಿಂದ ಕಾಣ್ತಾ ಇರ್ತಕ್ಕಂಥ BD ಪಾಟೀಲ್ರಿಗೆ ಮುಂದೊಂದು ದಿನ
ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಜನತಾದಳ ಪಕ್ಷ ದೊರಕಬೇಕು ಅದಕ್ಕೆ ಅಂತಕ್ಕಂಥದ್ದು ನನ್ನ ಒಂದು ಹೋರಾಟ. ನಿಮ್ಮ ಕಾರ್ಯಕರ್ತರ ಚುನಾವಣೆ ಅಂದರೆ ಅದು ಪಕ್ಷದ ಚುನಾವಣೆ. ಪಕ್ಷದ ಬುಡವನ್ನು ಗಟ್ಟಿಯಾಗಿ ಕಟ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರನ್ನ ನಾವು ಮುಖಂಡರಾಗಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನೇ ಬಂದು ನಿಂತ್ಕೊತೇನೆ. ಜನತಾದಳ ಪಕ್ಷದಲ್ಲಿ 224 ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್ ಆದರೆ ನನಗೆ ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಬಿ ಡಿ ಪಾಟೀಲರು ನನಗೆ ವಿಶೇಷವಾದಂಥ ಒಂದು ಗಮನವನ್ನು ಕೊಟ್ಟು ನೋಡ್ಕೊಳ್ತೇನೆ. ಹಾಗಾಗಿ ದೇವಾನಂದ್ ಚೌಹಾಣ್ರಿದ್ದಾರೆ, ನಾಗಠಾಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಆಡಳಿತದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಅನುಭವ ಇದೆ ಈ ಜಿಲ್ಲೆನಲ್ಲಿ. ಅವರನ್ನು ಕೂಡ ಜೊತೆಗೂಡಿ ಜೊತೆಯಲ್ಲಿ ನಮ್ಮ ಸೋಮನಗೌಡರು ಇವಾಗ ಬಸವನ ಬಾಗೇವಾಡಿ ಅಲ್ಲಿಗೆ ತೆರಳ್ತಾ ಇದ್ದೇವೆ. ಬಹುಶಃ ಈಗಾಗಲೇ ಸಮಯ ಸುಮಾರು ಆಗೋಗಿದೆ. ಬಿ ಡಿ ಪಾಟೀಲ್ರಿಗೆ ಬೆಳಗ್ಗೆ ಗಾಡೀಲಿ ಕೂತ್ಕೊಂಡಾಗಿಂದ ಒಂದು 2-3 ತಾಸು ನನಗೆ ವಿಚಾರ ಹೇಳಿದ್ದಿಷ್ಟೇ. ನನಗೆ ಇನ್ನೂ ಸಮಾಧಾನ ಇಲ್ಲ, ನೀವು ಇಡೀ ದಿನ ಕೊಡಬೇಕಾಗಿತ್ತು ನನಗೆ ಅನ್ನೋದೇ ಅವ್ರ ವಾದ. ಹಾಗಾಗಿ ನಾನು ಪಾಟೀಲ್ರಿಗೆ ಹೇಳಿದ್ದೀನಿ, ಬರ್ತಾ ಇರ್ತೀನಿ. ಇದು ಕೇವಲ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಬರ್ತಕ್ಕಂಥದ್ದಲ್ಲ, ಇನ್ನು ಮುಂದೆ ಅತಿ ಹೆಚ್ಚು ದಿನಮಾನಗಳಲ್ಲಿ ಬರ್ತಾ ಇರ್ತೇನೆ. ವಿಶೇಷವಾದಂಥ ಗಮನ ವಹಿಸೋಣ. ಜೊತೆಯಲ್ಲಿ ನಮ್ಮ ರಾಜುಗೌಡರು ದೇವರಿಪಿರ್ಗಿ ಕ್ಷೇತ್ರದ ಇವತ್ತಿನ ಈ ಭಾಗದ ಜಿಲ್ಲೆಯ ಏಕೈಕ ಶಾಸಕರು ರಾಜುಗೌಡರು ಇದ್ದಾರೆ. ಭಾಳ ಜನ ಇದ್ದೀರಿ ನೀವೆಲ್ಲ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಒಬ್ಬರ ಹೆಸರು ಹೇಳಿ ಮತ್ತೆ ಇಲ್ಲಿ ನಮ್ಮ ಬಸನಗೌಡರು ನಗ್ತಾರೆ. ಅವರು ನಮ್ಮ ಹೃದಯದಲ್ಲಿ ಈಗಲೂ ಕೂಡ ಜಿಲ್ಲಾಧ್ಯಕ್ಷರೇ. ಅವರು ಸ್ವಲ್ಪ ಬೇಸರ ಮಾಡ್ಕೊಂಡಿದ್ರು ಮನಸ್ಸಲ್ಲಿ. ಆದರೂ ಕೂಡ ನಮ್ಮ ಇಂಡಿಗಿರಿ ಅವ್ರಿಗೆ ಪಕ್ಷ ಅವಕಾಶ ಕೊಡಬೇಕು, ಬದಲಾವಣೆ ಅಂತಕ್ಕಂಥ ಒಂದು ಪರ್ವ ಸ್ವಾಭಾವಿಕವಾಗಿ ಎಲ್ಲ ಪಕ್ಷದಲ್ಲೂ ಮೂಡ್ತದೆ. ಆಯಾ ಕಾಲಘಟ್ಟಕ್ಕೆ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಬಸನಗೌಡರು ಸ್ವಲ್ಪ ಮನನೊಂದಂಥ ಸಂದರ್ಭದಲ್ಲಿ ಒಂದು 2-3 ಸಲ ಕರೆದು ಕೂರಿಸು ನಾವೆಲ್ಲ ಮಾತಾಡಿದ್ದೀವಿ. ಇವತ್ತು ಅವರು ದೊಡ್ಡ ಮನಸ್ಸು ಮಾಡಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗ್ತದೆ. ನಾವು ಕೂಡ ಸಾಕಷ್ಟು ಹೋರಾಟ ಕಟ್ಟಿದ್ದೀರಿ ಪಕ್ಷ ಕಟ್ತಕ್ಕಂಥದ್ದಕ್ಕೆ. ಪಕ್ಷ ಮರೆಯೋದಿಲ್ಲ, ಪಕ್ಷ ಕೈಯೂ ಬಿಡೋದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಇಂಡಿ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ನಾನು ಒಂದು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಈಗಾಗಲೇ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಈಗಾಗಲೇ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಹಲವಾರು ದೇಶದ ರಾಜ್ಯಗಳಲ್ಲಿ ನಡೆದು ಫಲಿತಾಂಶ ಹೊರಗಡೆ ಬಂದು ಅದರಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳೇನಿದೆ ಅಂತಕ್ಕಂಥದ್ದು ನೋಡಿದ್ದೀರಿ. ಹಾಗಾಗಿ ಇದು 2002ರಲ್ಲಿ ಹಿಂದೆ ಅಂದರೆ ಸರಿ ಸುಮಾರು 24 ವರ್ಷದ ಹಿಂದೆ ನಮಗೆ ಈ ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಪ್ರೋಗ್ರಾಮ್ ಅಂತ ಏನು ಕರೀತಾರೆ, ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಬಹುಶಃ ಈಗಾಗಲೇ 15 ದಿನ ಕಳೆದೋಯ್ತು. ಇನ್ನು 15 ದಿನಗಳ ಕಾಲ ನಾನು ಬಿ ಡಿ ಪಾಟೀಲ್ರು ಕೇಳ್ತಾ ಇದ್ದೆ, BLA 2ಗಳ ಜೊತೆ ಎಷ್ಟು ಸಂಪರ್ಕ ಇಟ್ಕೊಂಡಿದ್ದೀರಿ ಅಂತ. ಯಾಕೆಂದರೆ BLA 2ಗಳು ಅಂದರೆ ಬಿ ಡಿ ಪಾಟೀಲ್ರು ಕ್ಷೇತ್ರಕ್ಕೆ ಪ್ರತಿನಿಧಿ ಆದರೆ BLA 2ಗಳು ಜನತಾದಳಕ್ಕೆ ಬಿ ಡಿ ಪಾಟೀಲ್ರಿಗೆ ಬೂತ್ ಪ್ರತಿನಿಧಿಗಳಾಗಿರ್ತಾರೆ. ಹಾಗಾಗಿ ಅವ್ರ ಜೊತೆ ತಾವು ನಿರಂತರ ಸಂಪರ್ಕ ಇರಬೇಕು ಪಾಟೀಲ್ರೆ. ಕೇಳಿ ಯಾವ ಥರ ಎನ್ಯುಮರೇಷನ್ ಫಾರ್ಮ್ಗಳು ಅರ್ಜಿಗಳು ಯಾವ ರೀತಿ ಇವತ್ತು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಂದು ಸುದ್ದಿ ಆಯಿತು, ಬಹುಶಃ ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಸ್ವಕ್ಷೇತ್ರ ರಾಮನಗರದಲ್ಲಿ ಈ ಅರ್ಜಿಗಳನ್ನ ಹಂಚಬೇಕಾದ್ರೆ, ಫಾರ್ಮ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅದು ಯಾವುದೇ ದೇವಸ್ಥಾನದಲ್ಲಾಗಲಿ ಮಸೀದಿಲಾಗಲಿ ಅಥವಾ ಚರ್ಚಲ್ಲಾಗಲಿ ಅಥವಾ ಯಾವುದೇ ಸಮುದಾಯ ಭವನದಲ್ಲಾಗಲಿ ಕೊಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರ. ಅದು ನಮ್ಮ ಕ್ಷೇತ್ರದಲ್ಲಾದಂಥ ಸಂದರ್ಭದಲ್ಲಿ ಆ ವಿಡಿಯೋವನ್ನು ಮಾಡಿ ಅಲ್ಲಿಂದ ಬಹುಶಃ ಇವತ್ತೇನಾದರೂ ಮೀಡಿಯಾದಲ್ಲಿ ಅದು ನೋಡ್ತಾ ಇದ್ದರೆ ಆ ವಿಜುವಲ್ಸು ನಮ್ಮ ಕ್ಷೇತ್ರದೇ ಬರುತ್ತೆ. ಹಾಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಸಕ್ರಿಯರಾಗಿರಬೇಕು. ನಿರಂತರವಾಗಿ ಕಾರ್ಯಕರ್ತರ ಜೊತೆ ಸಂಪರ್ಕ ಸಂಬಂಧ ಇಟ್ಕೊಂಡ್ರೇ ನೀವು ಮುಂದೊಂದು ದಿನ ಶಾಸಕರಾಗಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ 15 ದಿನ ಮೈಮರೆಯೋದು ಬೇಡ. ದಯಮಾಡಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬಹುಶಃ ನನಗೆ ಗೊತ್ತಿದ್ದಂಗೆ ಇದೇ ವರ್ಷ ಎದುರಾಗುತ್ತೆ. ಏಕೆಂದರೆ ರಾಜ್ಯ ಸರ್ಕಾರಕ್ಕೆ 16ನೇ ಹಣಕಾಸಿಂದ ಬರಬೇಕಾಗಿರ್ತಕ್ಕಂಥ ದುಡ್ಡು 2,500 ಕೋಟಿಯಷ್ಟು ಆಯಾ ಕಾಲಘಟ್ಟಕ್ಕೆ ಸ್ಥಳೀಯ ಚುನಾವಣೆಗಳು ನಡೀದೇ ಇರೋದ್ರಿಂದ ಬಂದಿಲ್ಲ ಕಳೆದ ವರ್ಷ. ಹಾಗಾಗಿ ಈಗ ಕೋರ್ಟು ಕೂಡ ಭಾಳ ಗಂಭೀರವಾಗಿ ಹೇಳಿದೆ, ಚುನಾವಣೆ ಕಂಡಕ್ಟ್ ಮಾಡಲೇಬೇಕು ಅಂತ. ಹಾಗಾಗಿ ಚುನಾವಣೆ ಆಗ್ತದೆ, ನಿಮ್ಮ ಜೊತೆಲಿ ಬಂದು ನಿಂತ್ಕೊತೀನಿ ನಾನು ಗಟ್ಟಿಯಾಗಿ, ತಲೆ ಕೆಡಿಸ್ಕೊಂಬೇಡಿ. ಬಿ ಡಿ ಪಾಟೀಲ್ರು ನಿಮ್ಮ ಜವಾಬ್ದಾರಿ, ಬಿ ಡಿ ಪಾಟೀಲ್ರ ಜವಾಬ್ದಾರಿ ನಂದು. ಇನ್ನೂ ನಿಮ್ಮನ್ನ ಮುಕ್ತವಾಗಿ ಕೂತ್ಕೊಂಡು ಒಂದಷ್ಟು ನಿಮ್ಮ ವಿಚಾರಗಳು ತಗೋಬೇಕು ಅಂತ ಇದ್ದರೂ ಕೂಡ ಇವತ್ತು ಸ್ವಲ್ಪ ಸಮಯದ ಒತ್ತಡಗಳಿದೆ, ದಯಮಾಡಿ ಕ್ಷಮೆ ಕೋರ್ತೇನೆ. ಬಸವನ ಬಾಗೇವಾಡಿ ಸೋಮನಗೌಡರು ಅಲ್ಲಿ ಅವರೊಂದಷ್ಟು ರೈತಾಪಿ ವರ್ಗದ ಹೊಲ ಗದ್ದೆಗಳಿಗೆ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ. ಸಂಕಷ್ಟ ಕೇಳಕ್ಕೆ ಬಂದಿದ್ದೀವಿ. ಹಂಗೂ ನಾನು ಪಾಟೀಲ್ರಿಗೆ ಹೇಳಿದೆ, ಪಟಾಕಿ ಓಡಿಸ್ಬೇಡಿ,
ಶಾಲು ಸನ್ಮಾನ ಇದು ಯಾವುದು ಮಾಡಬೇಡಿ. ಇವತ್ತು ಕಷ್ಟ ಕೇಳಕ್ಕೆ ಬಂದಿದ್ದೀವಿ ರೈತರಿಗೆ, ತಪ್ಪಾಗ್ತದೆ, ಮನಸ್ಸು ಒಪ್ಪೋದಿಲ್ಲ ಅಂದೆ. ಆದರೂ ನೀವೆಲ್ಲ ಪಾಪ ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಪ್ರೀತಿಯಿಂದ ನಾವು ಬಂದಾಗ ತಗೊಂಡು ಬಂದು ನಮ್ಮ ಕೈಗೆ ಕೊಟ್ಟಿದ್ದೀರಿ. ಅತ್ಯಂತ ವಿನಮ್ರತೆಯಿಂದ ಗೌರವದಿಂದ ಸ್ವೀಕಾರ ಮಾಡೋದಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಕೊನೆಯದಾಗಿ ಹೇಳ್ತಕ್ಕಂಥದ್ದು, ವಿಜಯಪುರ ಜಿಲ್ಲೆ ಮತ್ತೊಂದು ಹಾಸನ ಆಗಬೇಕು, ಮತ್ತೊಂದು ಮಂಡ್ಯ ಆಗಬೇಕು, ಮತ್ತೊಂದು ರಾಮನಗರ ಆಗಬೇಕು, ಈ ರೀತಿ ಮತ್ತೊಂದು ತುಮಕೂರು ಆಗಬೇಕು. ಈ ರೀತಿ ಪಕ್ಷ ಕಟ್ತಕ್ಕಂಥದ್ದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲದಲ್ಲಿ ಆಲ್ಮಟ್ಟಿಯ ಗೋಡೆಯನ್ನು ಎತ್ತರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಈ ಭಾಗದ ರೈತರಿಗೆ ಅನುಕೂಲಗಳಾಗಿದೆ ಅಂತಕ್ಕಂಥದ್ದು ಅದು ನನಗಿಂತ ಚೆನ್ನಾಗಿ ಅದರ ಅರಿವು ತಮ್ಮಗಳಿಗಿದೆ. ಹಾಗಾಗಿ ವಿಶೇಷವಾದಂಥ ಪ್ರೀತಿಯನ್ನು ನಾನು ಅವತ್ತು ಕೂಡ ನೋಡಿದೆ. ದೇವೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಒಂದು ಕುರ್ಚಿ ಅಲಗಾಡಿರಲಿಲ್ಲ. ಕೊನೆಯ ಹಂತದಲ್ಲಿ ಅವ್ರ ಭಾಷಣ ಇತ್ತು. ಆದರೆ ಅತಿ ಹೆಚ್ಚು ಚಪ್ಪಾಳೆಯನ್ನು ತಟ್ಟಿದ್ದು, ಅತಿ ಹೆಚ್ಚು ಕೂಗನ್ನು ಕೇಳ್ಪಟ್ಟಿದ್ದು ದೇವೇಗೌಡರು ಸಾಹೇಬರು ಯಾವಾಗ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ಬಹುಶಃ ಈ ಭಾಗದ ರೈತಾಪಿ ವರ್ಗಕ್ಕೆ ಏನಾದರೂ ಅವರ ಜೀವನೋಪಾಯಕ್ಕೆ ಒಂದು ಆಧಾರವಾಗಿ ಅಳಿಲ್ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಂಥ ಒಂದು ಪಕ್ಷದಲ್ಲಿ ನಾವು ನೀವೆಲ್ಲರೂ ಕಾರ್ಯಕರ್ತರಾಗಿ ಏನು ಕೆಲಸ ಮಾಡ್ತಾ ಇದ್ದೇವೆ. ನನ್ನನ್ನು ಸೇರಿ ನಾನು ಕಾರ್ಯಕರ್ತ ಅಂತಲೇ ಯಾವತ್ತೂ ತಿಳ್ಕೊಂಡಿದ್ದೇನೆ. ನಾನೇನು ಅಧ್ಯಕ್ಷ ಅಂತ ಆಗಲಿ ಅಥವಾ ಇನ್ನೊಂದು ಮತ್ತೊಂದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ. ಯಾಕೆಂದರೆ ಯಾವ ಪಕ್ಷದಲ್ಲಿ ಇಲ್ಲದೆ ಇರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ ಅಂತಕ್ಕಂಥದ್ದಾದರೆ ಅದಕ್ಕೆ ಬಹುಶಃ ಕಾರಣ ದೇವೇಗೌಡರು ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಪ್ರೀತಿ. ಆ ಪ್ರೀತಿಗೆ ತಾವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ನಿಂತಿದ್ದೀರಿ, ಗೌರವ ಕೊಟ್ಟಿದ್ದೀರಿ. 28ಕ್ಕೆ ಜನರ ಪರವಾದಂಥ ಸರ್ಕಾರ, ರೈತರ ಪರವಾದಂಥ ಸರ್ಕಾರ, ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗವನ್ನು ಪ್ರೀತಿಸ್ತಕ್ಕಂಥ ಒಂದು ಸರ್ಕಾರ ನಿಮ್ಮೆಲ್ಲರ ಹೋರಾಟದ ಶ್ರಮದಿಂದ ನಿಮ್ಮೆಲ್ಲರ ಜೊತೆ ನಿಂತು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಬೇಡಿ ಬಸವನ ಬಾಗೇವಾಡಿಗೆ ನಾವು ಅಪ್ಪುಗೌಡರು, ಮಿಕ್ಕಂತ ರಾಜುಗೌಡರು, ನಮ್ಮ ದೇವಣ್ಣನ ಚೌಹಾಣ್ರವರು, ಪಾಟೀಲ್ರು ಎಲ್ಲರೂ ಈಗ ಹೋಗಿ ಮತ್ತು ಅಲ್ಲಿಂದ ಬಾದಾಮಿಗೆ ಹೋಗ್ತಾ ಇದ್ದೀನಿ. ರಾತ್ರಿ ಬಾಗಲಕೋಟೆಯ ಬಾದಾಮಿ ಹನುಮಂತಪ್ಪ ಮಾವಿನ ಮರದವ್ರ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ 20ನೇ ತಾರೀಕು ಆದಮೇಲೆ ಮತ್ತೊಮ್ಮೆ ಪ್ರವಾಸವನ್ನು ಹಾಕ್ಕೊಂಡಿದ್ದೇನೆ. ಅಲ್ಲಿವರೆಗೂ ಬಿ ಡಿ ಪಾಟೀಲ್ರಿಗೊಂದು ಮಾತು ಹೇಳ್ತೇನೆ. ಬಿ ಡಿ ಪಾಟೀಲ್ರೇ, ನಾನೇನು ನಿಮಗೆ ಹೆಚ್ಚಾಗಿ ತಿಳುವಳಿಕೆ ಹೇಳಬೇಕು ಅಂತಕ್ಕಂಥದ್ದೇನಿಲ್ಲ. ತಾವೆಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡಿದ್ದೀರಿ. ಎಲ್ಲರನ್ನೂ ಗೌರವದಿಂದ ಕಾಣಿ. ಯಾರೇ ಏನೇ ಮನಸ್ಸಿಗೆ ನೋವು ಕೊಟ್ಟರು ಇರ್ತದೆ, ಎಲ್ಲ ಸಹಿಸ್ಕೊಂಡು ನಗ್ನಗ್ತಾ ಖುಷಿಯಾಗಿ ಪಾರ್ಟಿ ಒಳ್ಳೆಯದಾಗ ಒಳ್ಳೆಯದಾಗ ಒಳ್ಳೆಯದಾಗ